ನಮಸ್ಕಾರ ಎಲ್ಲ ನಮ್ಮ ಆತ್ಮೀಯ ಪೋಷಕರಿಗೂ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆ ವತಿಯಿಂದ SSLC ಮಕ್ಕಳಿಗೆ ಒಂದು ಟಾರ್ಗೆಟ್ 80 ಅಂತ ಒಂದು ಕಾರ್ಯಕ್ರಮನ ಒಂದು ವರ್ಕ್ಶಾಪ್ನ ನಾವು ಈ ಭಾನುವಾರ ಜನವರಿ 12ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರ ಬಗ್ಗೆ ಆಲ್ರೆಡಿ ನಾವು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ವಿ. ಇನ್ನೊಂದ್ಸತಿ ಅದಕ್ಕೆ ಪೂರಕವಾಗಿ ಇನ್ನೊಂದ್ಸತಿ ಒಂದು ಸ್ಪಷ್ಟತೆ ಸಿಗಲಿ ಅಂತೇಳಿ ಅವತ್ತು ಏನು ಮಾಡ್ತಾ ಇದೀವಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹಾಗೂ ಬಯಾಲಜಿ ಈ ಸಬ್ಜೆಕ್ಟ್ಗಳಲ್ಲಿ 1.5 ಗಂಟೆ ಕೊಟ್ಟು ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಈ ಒಂದು ಹಾರ್ಡ್ಸ್ ಕ್ವೆಶ್ಚನ್ಸ್ಗಳನ್ನ ಈಚ್ ಸಬ್ಜೆಕ್ಟಲ್ಲಿ 1.5 ಗಂಟೆ ಸೆಷನ್ನ ಹ್ಯಾಂಡಲ್ ಮಾಡಿ ಮೆಟೀರಿಯಲ್ನ ಕೊಟ್ಟು ಆ ಒಂದು ಟೈಮಲ್ಲಿ ಅಲ್ಲಿ ಸಾಲ್ವ್ ಮಾಡಿಸ್ತಾ ಹೋಗ್ತಾರೆ. ಸೊ ಈಗಾಗಲೇ ನಮ್ಮ SSLC ಪೇಪರ್ದು ಒಂದು ಬ್ಲೂ ಪ್ರಿಂಟ್ ಬಂದಿರೋ ಪ್ರಕಾರ ಹಾರ್ಡ್ಸ್ ಕ್ವೆಶ್ಚನ್ಗೆ ಜಾಸ್ತಿ ಆದ್ಯತೆ ಇದ್ದು ಎಲ್ಲಿ ಒಂದು ಟೆಕ್ಸ್ಟ್ ಬುಕ್ಕಿನ ಒಂದು ನೂಕ್ ಆ್ಯಂಡ್ ಕಾರ್ನರಿಂದ ಕ್ವೆಶ್ಚನ್ಗಳನ್ನ ತಿರುಚಿ ಟ್ವಿಸ್ಟ್ ಮಾಡಿ ಹಿಂಗೆ ಕೇಳ್ಬೋದು ಅಂತ ಹೇಳಿ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ಗಳು ಈ ಸೆಷನ್ಸಲ್ಲಿ ಬಂದು ಮಾಡೋದ್ರಿಂದ ಮಕ್ಕಳಿಗೆ ಅವರ ಒಂದು ಫೈನಲ್ ಎಕ್ಸಾಮ್ ಭಾರಿ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಒಂದು ಐಡಿಯಾ ಇಟ್ಕೊಂಡು ಈ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಆಸಕ್ತರು ಅವ್ರು ಏನು ಮಾಡಬೇಕು ಅಂದರೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಒಂದು 9 ಗಂಟೆಗೆ ಅಷ್ಟೊತ್ತಿಗೆ ಬಂದರೆ ಸಾಕು. 9:15 ಅಷ್ಟೊತ್ತಿಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ಸಾಯಿ ಏಂಜಲ್ಸ್ ಸಂಸ್ಥೆಯ ಬಸ್ಗಳು ನಿಂತಿರುತ್ತೆ. ಅವ್ರನ್ನ ನಮ್ಮ ಕ್ಯಾಂಪಸ್ಗೆ ಕರ್ಕೊಂಡು ಹೋಗ್ತೀವಿ. 9:30ರಿಂದ 4:30 ತನಕ ಕ್ಲಾಸಸ್ಗಳಾಗತ್ತೆ. ಅಲ್ಲೇ ನಮ್ಮ ಊಟದ ವ್ಯವಸ್ಥೆ ಕೂಡ ನಮ್ಮ ಬಂದಿರೋಂಥ ಮಕ್ಕಳು ನಾವು ಮಾಡಿದ್ದೀವಿ. 4:30ಗೆ ಕ್ಲಾಸ್ ಮುಗಿದಾದ್ಮೇಲೆ ಅವ್ರಿಗೆ ಒಂದು ಫುಲ್ ಲೆಂತ್ ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಕೊಟ್ಟು ನಾವು ಕಳಿಸ್ತಾ ಇದ್ವಿ. ಈ ಪ್ರೋಗ್ರಾಮು ತುಂಬ ಯಶಸ್ವಿಯಾಗಿ ಕೆಲವು 8-10 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷನೂ ಮಕ್ಕಳಿಗೆ ಯಶಸ್ವಿಯಾಗಿ ಆಗತ್ತೆ ಅಂತ ಒಂದು ಭಾವನೆಯಿಂದ ಮಕ್ಕಳಿನ ಒಂದು ಹಿತದೃಷ್ಟಿಯಲ್ಲಿ ಮಾಡ್ತಾ ಇದ್ವಿ. ಸೊ ಈ ಒಂದು ಅವಕಾಶನ ಪ್ರತಿಯೊಂದು ಮಕ್ಕಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಕೋರುತ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಡೌಟ್ ಇತ್ತು ಅಂದರೆ ನೀವು ಒಂದು ಮಕ್ಕಳು ಕೊಟ್ಟಂಥ ಒಂದು ಇನ್ಫಾರ್ಮೇಷನ್ ಪ್ಯಾಂಪ್ಲೆಟಲ್ಲಿ 2 ನಂಬರ್ಗಳಿದೆ. ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ತಂದ್ರೆ ನಿಮ್ಗೆ ಎಲ್ಲ ಮಾಹಿತಿಗಳನ್ನು ಸಿಗುತ್ತೆ. ಸೊ ಇಲ್ಲಿ ನಡೆಸೋದು ಕಂಪ್ಲೀಟ್ ಕ್ಲಾಸಸ್ಗಳನ್ನ ಮಾಡ್ತೀವಿ ಅಂತ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.